ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, 2025ನೇ ಸಾಲಿನ UGCET ಆನ್ಲೈನ್ ಅಪ್ಲಿಕೇಶನ್ ಆಗಲಿಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊತ ಹೋಗೋಣ. ಫ್ರೆಂಡ್ಸ್, ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ವಿಸಿಟ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, 2025ನೇ ಸಾಲಿನ UGCET ಆನ್ಲೈನ್ ಅಪ್ಲಿಕೇಶನ್ ಆಗಲಿಕ್ಕೆ ಬೇಕಾಗುವ ಮೂಲ ದಾಖಲಾತಿಗಳು ಇಲ್ಲಿ ನೋಡ್ತಾ ಹೋಗ್ಬೋದು. ಮೊದಲನೇದಾಗಿ ನಿಮಗೆ ಬೇಕಾಗಿರೋದು SSLC ಮಾರ್ಕ್ಸ್ ಕಾರ್ಡು, SSLC ಅಂಕಪಟ್ಟಿ, ಆಮೇಲೆ ನಿಮಗೆ ಫಸ್ಟ್ PUC ಮಾರ್ಕ್ಸ್ ಕಾರ್ಡು, ಆಮೇಲೆ ದ್ವಿತೀಯ PUC ಅಂಕಪಟ್ಟಿ. ದ್ವಿತೀಯ PUC ಅಂಕಪಟ್ಟಿ ಇವಾಗ ಪ್ರೆಸೆಂಟ್ ಯಾರು ಓದ್ತಾ ಇದ್ದೀರಾ ಅವ್ರಿಗೆ ಅನ್ವಯಿಸಲ್ಲ. ಯಾರು ಇವಾಗ PUC ಪಾಸ್ಔಟ್ ಆಗಿ ಇವಾಗ ಬೇರೆ ಬೇರೆ ಕೋರ್ಸ್ ಮಾಡಿದ್ದೀರಾ, ಇಲ್ಲ ಇವಾಗ ನರ್ಸಿಂಗು ನಾವು ಬೇರೆ ಬೇರೆ ಕೋರ್ಸ್ ಮಾಡಬೇಕಂತ ವೆಯ್ಟ್ ಮಾಡ್ತಾ ಇದ್ದೀರಾ, ಅಂಥ ಸ್ಟೂಡೆಂಟ್ಸ್ಗೆ ದ್ವಿತೀಯ PUC ಅಂಕಪಟ್ಟಿ ಅನ್ವಯಿಸುತ್ತೆ. ಇವಾಗ ಯಾರು ಕಲಿತಾ ಇದ್ದೀರಾ ಅಂಥ ಸ್ಟೂಡೆಂಟ್ಸ್ಗೆ ದ್ವಿತೀಯ PUC ಅಂಕಪಟ್ಟಿ ಅನ್ವಯಿಸೋದಿಲ್ಲ. ಫಸ್ಟ್ PUC ಮತ್ತು SSLC ಮಾರ್ಕ್ಸ್ ಕಾರ್ಡ್ ಇದ್ದರೆ ಸಾಕು. ಹಾಗೆ ಕೆಳಗಡೆ ಬಂದರೆ ಜಾತಿ ಆದಾಯ, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಆಮೇಲೆ 371J ಅಂದರೆ HK ಸರ್ಟಿಫಿಕೇಟು. ಇದು ಎಲ್ಲರಿಗೂ ಅನ್ವಯಿಸಲ್ಲ. ಯಾರಂದರೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಈ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮಾತ್ರ HK ಸರ್ಟಿಫಿಕೇಟ್ ಅನ್ವಯಿಸುತ್ತೆ. ಹಾಗೆ ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮ ಪ್ರಮಾಣ ಪತ್ರ 1 to 10th ತನಕ ಇರಬೇಕು. ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮ 1 to 10th ತನಕ ನೀವು ಬರ್ಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಆಮೇಲೆ ವ್ಯವಸಾಯಗಾರರ ಪ್ರಮಾಣ ಪತ್ರ, ಇದು ಯಾರು ಅಗ್ರಿಕಲ್ಚರ್ ಮಾಡ್ತೀರಾ ಅಂಥ ಸ್ಟೂಡೆಂಟ್ಸ್ಗೆ ಮಾತ್ರ ಅನ್ವಯವಾಗುತ್ತೆ. ಇವಾಗ BSc ಅಗ್ರಿ ಯಾರು ಮಾಡ್ತೀರಾ ಅಂಥ ಸ್ಟೂಡೆಂಟ್ಸ್ಗೆ ಮಾತ್ರ ಅನ್ವಯವಾಗುತ್ತೆ. ಇದನ್ನು ತಹಸೀಲ್ದಾರ್ ಕಡೆಯಿಂದ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ತಹಸೀಲ್ದಾರ್ ಕಡೆಯಿಂದ ಪಡ್ಕೋಬೇಕು. ಹಾಗೆ ಕೆಳಗಡೆ ಬಂದರೆ ಅಂಗವಿಕಲ ಪ್ರಮಾಣಪತ್ರ ಅಂದರೆ ಹ್ಯಾಂಡಿಕ್ಯಾಪ್ಟ್, ಯಾರು ಇವಾಗ ಹ್ಯಾಂಡಿಕ್ಯಾಪ್ಟ್ ಸ್ಟೂಡೆಂಟ್ ಇದ್ದೀರಾ ಅಂಥ ಸ್ಟೂಡೆಂಟ್ಸ್ಗೆ ಈ ಪ್ರಮಾಣಪತ್ರ ಅನ್ವಯವಾಗುತ್ತೆ. ಹಾಗೆ ಕೆಳಗಡೆ ಬಂದರೆ NCC ಪ್ರಮಾಣಪತ್ರ, ಇವಾಗ ಯಾರಾದರೂ ಆಯಾ ಡಿಸ್ಟ್ರಿಕ್ಟ್ ಕಾಲೇಜ್ನಲ್ಲಿ ಯಾರಾದರೂ NCC ಮುಗಿದಿದೆ ಅಂಥ ಸ್ಟೂಡೆಂಟ್ಸ್ದು NCC ಪ್ರಮಾಣಪತ್ರ ಇದ್ದರೆ ಅದನ್ನು ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ಅದ್ರ ಮುಖಾಂತರ ನೀವು ಮೀಸಲಾತಿ ಕೂಡ ಪಡ್ಕೋಬೋದು. ಆಮೇಲೆ ಕೆಳಗಡೆ ಬಂದರೆ ಫೋಟೋ ಸಹಿ ಮತ್ತು ಎಡಗೈ ಹೆಬ್ಬಟ್ಟಿನ ಗುರುತು, ಮೊಬೈಲ್ ನಂಬರು, ಇಮೇಲ್ ID, ಇವೆಲ್ಲ ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡಿಟ್ಕೊಂಡು ಇವೆಲ್ಲ ಡಾಕ್ಯುಮೆಂಟ್ ತೆಗೆದುಕೊಂಡೋಗಿ ನಾಳೆ ನೀವು UGCET ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಫ್ರೆಂಡ್ಸ್, ಈ PDF ನಿಮಗೇನಾದರೂ ಬೇಕಾಗಿತ್ತು ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ PDF ಅಂತ ಕಮೆಂಟ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ, ಅದಕ್ಕೆ ಜಾಯ್ನ್ ಆಗಿ ಆ ಗ್ರೂಪಲ್ಲಿ ನಾವು ಈ PDFನ ಶೇರ್ ಮಾಡಿರ್ತೀವಿ. ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಯಾವ್ಯಾವ ದಾಖಲಾತಿಗಳು ಬೇಕಂತ ಒಂದು ಸಾರಿ ಕರೆಕ್ಟಾಗಿ ನೋಡಿಕೊಂಡು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಹೋಗ್ಬೋದು. ಫ್ರೆಂಡ್ಸ್, ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ UGCET ಹಾಗೂ ಮೆಡಿಕಲ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಕೂಡ ನಮ್ಮ ಟೆಲಿಗ್ರಾಮ್ ಮಾಹಿತಿನ ಶೇರ್ ಮಾಡ್ತಾ ಇರ್ತೀವಿ. ಹಾಗೆ CETಗೆ ಸಂಬಂಧಪಟ್ಟಂತಹ ಡೈಲಿ ಅಪ್ಡೇಟ್ಸ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ನಿಮಗೇನಾದರೂ ಡೌಟ್ ಇತ್ತು ಅಂದರೆ ಕ್ವಶನ್ ಕೇಳೋ ಮುಖಾಂತರ ಅಲ್ಲಿ ನೀವು ಡೌಟ್ನ ಕ್ಲಿಯರ್ ಮಾಡ್ಕೊಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.